ಈಗ ಯಾರು 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 ಬೇಗ 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 ಯಾರಿದ್ರು? ಸಿದ್ದರಾಮಯ್ಯ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಯಾವುದೇ ರೀತಿಯಾಗಿ ಹಸ್ತಕ್ಷೇಪ ಮಾಡೋದಿಲ್ಲ ಅಂತ ಹೇಳಿ. ಇನ್ನು ನನ್ನ ಕಲೀಗ್ ನಾಗೇಂದ್ರ ಬಾಬು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳದಲ್ಲಿಯೇ ನೇರವಾಗಿ ಮಾಹಿತಿಯನ್ನ ಕೂಡ ನೀಡ್ತಾ ಇದ್ದಾರೆ. ನಾಗೇಂದ್ರಗೆ ಒಂದ್ ಕಡೆ ಬಂಧನ ಭೀತಿ ಕೂಡ ಶುರುವಾಗಿದೆ. ಮುಂದೆ ಯಾರಿಗೆ ಅಕ್ರಮದ ಉರುಳು ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಕಾಡ್ತಾ ಇರುವಂತದ್ದು. ಎಡಿ ಅವರು ಅವರ ಕೆಲಸವನ್ನ ಮಾಡ್ತಾರೆ, ನಾವು ಯಾವುದರಲ್ಲೂ ಕೂಡ ಹಸ್ತಕ್ಷೇಪ ಮಾಡೋದಿಲ್ಲ ಅಂತ ಹೇಳಿ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ವಾಲ್ಮೀಕಿ ಹಗರಣದ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಮೊದಲಿಗೆ ಸುದ್ದಿ ಬ್ರೇಕ್ ಮಾಡಿದ್ದೆ ರಿಪಬ್ಲಿಕ್ ಕನ್ನಡ. ಸಾಧ್ಯತೆ ಇದೆ ಅಂತೇಳಿ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇತ್ತು. ಈಗ ನಾವೇನು ಗಮನಿಸ್ತಾ ಇದ್ದೀವಿ, ದೃಶ್ಯಾವಳಿಯಲ್ಲಿ ಇನೋವಾ ಕಾರ್ನಲ್ಲಿ ನಾಗೇಂದ್ರ ಅವರನ್ನು ಕರ್ಕೊಂಡು ಹೋಗ್ತಿದ್ದಾರೆ ಇಡಿ ಅಧಿಕಾರಿಗಳು. ನಾವೀಗ ಗಮನಿಸ್ತಾ ಇದ್ದೀವಿ ನೋಡಿ. ಅಲ್ಲಿ ಒಂದು ವಿಚಾರವನ್ನು ಹೇಳಲೇಬೇಕು. ಪ್ರಮುಖವಾಗಿ ನಮ್ಮ ಜೊತೆ ಕ್ಯಾಮ್ರಾಮನ್ ಇದ್ದಾರೆ, ಕ್ಯಾಮ್ರಾಮನ್ಗೆ ಹೇಳ್ತೀನಿ ನೋಡಿ. ಈಗ ಅಲ್ಲಿ ನೋಡಿ, ಒಂದು ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ನಾಗೇಂದ್ರ ಅವರ ನಿವಾಸ ಏನಿತ್ತು, ಆ ಫ್ಲ್ಯಾಟ್ನಿಂದ ಒಂದು ಇನೋವಾ ಕಾರನ್ನು ಹೊರಗಡೆ ಹೋಗ್ತಾರೆ ನೋಡಿ. ಇಲ್ಲಿ ಹೀಗೊಂದು ಗಾಡಿಯಲ್ಲಿ ನಾವು ಗಮನಿಸ್ಬೋದು. ಇಲ್ಲಿ ನಾಗೇಂದ್ರ ಅವರು ಇಲ್ಲಿ ಅವರನ್ನು ಯಾರನ್ನೋ ಒಬ್ಬರನ್ನ ಕರ್ಕೊಂಡು ಹೋಗ್ತಿದ್ದಾರೆ. ಯಾರು ಅನ್ನೋದು ಮಾತ್ರ ಇನ್ನೂ ಗೊತ್ತಾಗಿಲ್ಲ. ಆ ಒಂದು ಪುಲ್ಲವರನ್ನು ಹಾಕೊಳ್ಳಾಗಿದೆ, ಪುಲ್ಲವರನ್ನು ಮುಖ ಮುಚ್ಚಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾರು ಅನ್ನೋದು ಮಾತ್ರ ಗೊತ್ತಾಗಿಲ್ಲ. ಪುಲ್ಲವರ ಹಾಕಿಕೊಂಡು ಮುಖವನ್ನು ಮುಚ್ಚಿಕೊಂಡು ಹೋಗಲಾಗ್ತಾ ಇದೆ. ಯಾರು ಏನಿರ್ಬೋದು ಅಂದರೆ ಇಡಿ ಅಧಿಕಾರಿಗಳು ಡೈವರ್ಟ್ ಮಾಡುವಂಥ ಕೆಲಸವನ್ನು ಏನಾದರೂ ಮಾಡಿದ್ರಾ ಅನ್ನೋ ಅನುಮಾನಗಳಂತೂ ಕಾಡ್ತಾ ಇದೆ. ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅದು ಕೂಡ ಕುತೂಹಲ. ಯಾಕಂದರೆ ಒಬ್ಬರು CRPF ಸಿಬ್ಬಂದಿ ಕೂಡ ಇದ್ದಾರೆ, ಮಹಿಳಾ ಸಿಬ್ಬಂದಿ ಇರುವಂಥದ್ದು. ದೃಶ್ಯಾವಳಿಯಲ್ಲಿ ಗಮನಿಸ ಈ ಒಂದು ಕಾರ್ನಲ್ಲಿ ಇದ್ದಾರೆ. ಅದು ಗೌಪ್ಯವಾಗಿ ಇನೋವಾ ಇದೇ ಒಂದು ಕಾರ್ನಲ್ಲಿ ಮಹಿಳಾ ಸಿಬ್ಬಂದಿ ಇದ್ದಾರೆ. ಆ ಒಂದು ಇನೋವಾ ಕಾರ್ನಲ್ಲಿ ಇದ್ದಾರೆ. ಆ ಒಂದು ಇನೋವಾ ಕಾರ್ನಲ್ಲಿ KA02 AH4689 ಅನ್ನುವ ಈ ಒಂದು ಪ್ರೈವೇಟ್ ವೆಹಿಕಲ್ ಇದೆ ಇನೋವಾ ಕಾರ್. ಆ ಇನೋವಾ ಕಾರ್ನಲ್ಲಿ ಈಗ ಇಡಿ ಅಧಿಕಾರಿಗಳು ಕರ್ಕೊಂಡು ಹೋಗ್ತಿದ್ದಾರೆ ನೋಡಿ. ಇಲ್ಲಿ ಗಮನಿಸ್ಬೋದು, ಯಾರು ಅಂಥೇಳಿ ಮಾತ್ರ ಗೊತ್ತಾಗ್ತಿಲ್ಲ. ಅಧಿಕಾರಿಗಳು ಮಾತ್ರ ಕರ್ಕೊಂಡು ಹೋಗ್ತಿದ್ದಾರೆ ನೋಡಿ. ಇಲ್ಲಿ ಹಿಂದೆಗಡೆ ಕೂತಿದ್ದಾರೆ ಯಾರು. ಈಗ ಅಲ್ಲಿ ಗಮನಿಸ್ತಾ ಇದ್ದೀವಿ. ಹಾಗೆ ಇಡಿ ಅಧಿಕಾರಿಗಳು ಯಾರನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅನ್ನೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಪ್ಡೇಟ್ ಕೂಡ ಕೊಡ್ತೀವಿ. ಆದರೆ ಈ ಒಂದು ಇಡಿ ಅಧಿಕಾರಿಗಳು ಈ ರೀತಿಯಾಗಿ ಯಾವ ಕಾರಣಕ್ಕೋಸ್ಕರ ಕರ್ಕೊಂಡು ಹೋಗ್ತಿದ್ದಾರೆ ನೋಡಿ. ಪಕ್ಕದಲ್ಲಿ ಒಬ್ಬರು ಮಹಿಳಾ CRPF ಸಿಬ್ಬಂದಿ ಇದ್ದಾರೆ. CRPF ಸಿಬ್ಬಂದಿ ಅಂತೂ ಇದ್ದಾರೆ, ಅದನ್ನು ನಾವು ಇಲ್ಲಿ ಸ್ಪಷ್ಟವಾಗಿ ಗಮನಿಸ್ಬೋದು. ಆದರೆ ಹಿಂಬದಿಯ ಸೀಟ್ನಲ್ಲಿ ಯಾರದು ಆ ಲೇಡಿ ಅಥವಾ ಯಾರಿರ್ಬೋದು ಆ ವ್ಯಕ್ತಿ ಅಂತೇಳಿ ಈಗ ನಮಗೆ ಒಂದಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ ನೋಡಿ. ಇದೇ ಒಂದು ಇನೋವಾವನ್ನು ತಕ್ಷಣಕ್ಕೆ ಕರೆಸ್ಕೊಳ್ತಾರೆ. ಇನೋವಾವನ್ನು ಕರೆಸಿಕೊಂಡು ಅದನ್ನು ಬೇಸ್ಮೆಂಟಿಗೆ ತೊಗೊಂಡೋಗ್ತಾರೆ. ಬೇಸ್ಮೆಂಟಿಗೆ ತೊಗೊಂಡೋಗಿ ಆ ಬೇಸ್ಮೆಂಟನ್ನು ತೊಗೊಂಡು ಅಲ್ಲಿಂದ ಬೇಸ್ಮೆಂಟ್ ಮೂಲಕ ಆ ಒಂದು ಇನೋವಾ ಕಾರಿನಲ್ಲಿ ನೇರವಾಗಿ ಕರ್ಕೊಂಡು ಹೋಗ್ತಾರೆ. ತೊಗೊಂಡೋಗಿ ಅಲ್ಲಿಂದ ಆ ಒಂದು ಇನೋವಾದಲ್ಲಿ ಹಿಂಬದಿಯ ಸೀಟಲ್ಲಿ ಕೂರಿಸ್ಕೊಂಡು ಯಾರಿಗೂ ಗೊತ್ತಾಗದಂತೆ, ಅಂದರೆ ಮೊದಲಿಗೆ ನಮಗೆ ಗೊತ್ತೇ ಆಗಲಿಲ್ಲ ಹಿಂಬದಿಯ ಸೀಟಲ್ಲಿ ಯಾರೊಬ್ಬರು ಕೂತಿದ್ದಾರೆ ಅಂತೇಳಿ. ಕಂಪ್ಲೀಟ್ ಮಲಗಿರ್ತಾರೆ, ಒಂದು ರೀತಿಯಲ್ಲಿ ಅವಿತ್ಕೊಂಡು ಕೂತಂತೆ ಅಲ್ಲಿ ಕಂಡು ಬರ್ತಾ ಇರುತ್ತೆ. ಅಂದರೆ ಏನು ಕಾರಣ, ಒಂದು ಅನುಮಾನವಂತೂ ವ್ಯಕ್ತವಾಗುತ್ತೆ ಇಡಿ ಅಧಿಕಾರಿಗಳು ಯಾರನ್ನೋ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳಿ. ಆದರೆ ಅಲ್ಲಿ ನಾವು ಗಮನಿಸ್ಬೋದು ನೋಡಿ. ಅಲ್ಲಿ ದೃಶ್ಯಾವಳಿಯಲ್ಲಿ ಎದುರುಗಡೆ ಇದೆ ದೃಶ್ಯಾವಳಿಯಲ್ಲಿ ನೋಡಿ. ಈಗ ಗಮನಿಸ್ತಾ ಇದ್ವಿ ಯಾರಿದ್ದಾರೆ ಅನ್ನೋದು ಮಾತ್ರ ಗೊತ್ತಾಗ್ತಾ ಇಲ್ಲ ನೋಡಿ. ಸಿಗ್ನಲ್ ಅಲ್ಲಿ ಇದ್ದಾರೆ ಯಾರೋ ಒಬ್ರು. ಮೇಡಮ್ ಯಾರು मैं किसको लेके जा रहे हैं मैडम? नागेंद्र नहीं है वो ಫ್ಯಾಮಿಲಿ ಪರ್ಸನ್ ಯಾವುದೇ ರೀತಿಯಾದಂಥ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಅದರಲ್ಲಿ ಯಾರಿದ್ದಾರೆ ಅಂತೇಳಿ ನಾವು ಅವರನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ನೋಡಿ. ಈ ಒಂದು ಇನೋವಾ ಕಾರ್ನಲ್ಲಿ ಈಗ ಕರ್ಕೊಂಡು ಹೋಗ್ತಿದ್ದಾರೆ. ಎಸ್ ಈಗ
ಇನೋವಾ ಕಾರ್ ಅಂತೂ ಹೋಗ್ತಾ ಇದೆ. ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದಾರೆ ಅನ್ನೋದು ಮಾತ್ರ ಇನ್ನೂ ಗೊತ್ತಿಲ್ಲ. ಅವರನ್ನ ಕೇಳಿದ್ವಿ, ನಾಗೇಂದ್ರ ಅವರನ್ನ ಏನಾದರೂ ವಶಕ್ಕೆ ಪಡೆದುಕೊಂಡಿದ್ದಾರಾ ಅಂತೇಳಿ ಕೇಳಿದ್ವಿ, ಪ್ರಶ್ನೆನ ಮಾಡಿದ್ವಿ. ಆದರೆ ಇಲ್ಲ ಅನ್ನುವ ಉತ್ತರವನ್ನು ಕೊಟ್ಟಿದ್ದಾರೆ. ಆದರೆ ಯಾರು ಹಾಗಾದರೆ ಇಡಿ ಅಧಿಕಾರಿಗಳು ಈ ರೀತಿಯಾಗಿ ಗೋಪ್ಯವಾಗಿ ಒಬ್ಬರನ್ನ ಕರ್ಕೊಂಡು ಹೋಗ್ತಿರೋದಾದ್ರು ಯಾರನ್ನ? ಈಗ ಮೇಕ್ರಿ ಸರ್ಕಲ್ ಬಳಿ ಅವರನ್ನ ಕರ್ಕೊಂಡು ಹೋಗ್ತಿದ್ದಾರೆ. ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅನ್ನೋದು ಇನ್ನಷ್ಟೇ ಅಪ್ಡೇಟ್ ಲಭ್ಯವಾಗಬೇಕು. ಆದರೆ ನಾಗೇಂದ್ರ ಅವರ ನಿವಾಸದಿಂದಲೇ ಈ ಒಂದು ಇನೋವಾ ವಾಹನದಲ್ಲಿ ಕರ್ಕೊಂಡು ಹೋಗ್ತಿರೋದು ಒಂದಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ, ಕುತೂಹಲಕ್ಕೂ ಕೂಡ ಕಾರಣ ಆಗ್ತದೆ. ಯಾಕಂದರೆ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಡಾಲರ್ಸ್ ಕಾಲೋನಿಯಲ್ಲಿರುವಂಥ ನಾಗೇಂದ್ರ ಅವರ ನಿವಾಸದಲ್ಲಿ ಅವರ ಪತ್ನಿ, ಇಬ್ಬರು ಮಕ್ಕಳು, ಅವರ ಆಪ್ತ ಕೂಡ ಇದ್ದ ಅನ್ನೋದು ನಮಗೆ ಸಿಕ್ಕಿದಂಥ ಮಾಹಿತಿ. ಬೆಳಗ್ಗೆ ನಮಗೆ ಈ ಒಂದು ಬಗ್ಗೆ ಮಾಹಿತಿ ಕೂಡ ಲಭ್ಯ ಆಗಿತ್ತು. ಈಗ ಯಾರನ್ನು ಕರ್ಕೊಂಡು ಹೋಗ್ತಿರ್ಬೋದು? ಮನೆ ಕೆಲಸದವರನ್ನ ಏನಾದರೂ ಕರ್ಕೊಂಡು ಹೋಗ್ತಿದ್ದಾರಾ, ಅಥವಾ ಮನೆಯಲ್ಲಿ ಅವರಿಗೆ ಸಂಬಂಧಪಟ್ಟಂಥವ್ರು ಯಾರನ್ನಾದ್ರು ಕರ್ಕೊಂಡು ಹೋಗ್ತಿದ್ದಾರಾ? ಕುತೂಹಲ ಅಂತೂ ಇದ್ದೇ ಇದೆ. ಇಡಿ ಅಧಿಕಾರಿಗಳು ರಾಜ್ಯಾದ್ಯಂತ 20 ಕಡೆ ದಾಳಿಯನ್ನು ನಡೆಸಿದ್ರು. ನಾಗೇಂದ್ರ ಅವರಿಗೆ ಸಂಬಂಧಪಟ್ಟಂಥ ಮನೆ, ನಿವಾಸ, ಅವರ ಊರಲ್ಲಿ ಬಳ್ಳಾರಿಯಲ್ಲಿರುವಂಥ ನಿವಾಸ, ಮತ್ತೊಂದು ಕಡೆ ಶಾಸಕರ ಭವನದಲ್ಲಿರುವಂಥ ಅವರ ಕೊಠಡಿ, ಹೀಗೆ ಅವರಿಗೂ ಹಾಗೂ ದದ್ದಲ್ಗೆ ಸಂಬಂಧಪಟ್ಟಂಥ ಸುಮಾರು 20 ಕಡೆ ದಾಳಿಯನ್ನು ಮಾಡಿದರು. 20 ಕಡೆ ದಾಳಿಯನ್ನು ಮಾಡಿದರು. 20 ಕಡೆ ದಾಳಿಯನ್ನು ಮಾಡಿದರು. ಈಗ ನೋಡಿ, ಅಲ್ಲಿ ನಾವು ಗಮನಿಸ್ತಾ ಇದ್ವಿ, ವಾಹನದಲ್ಲಿ ಇನೋವಾದಲ್ಲಿ ಕರ್ಕೊಂಡು ಹೋಗ್ತಾರೆ. ಒಂದು ಕಡೆ ಕೆಲವೊಮ್ಮೆ ಇಡಿ ಅಧಿಕಾರಿಗಳು ಏನು ಮಾಡ್ತಾರೆ ಅಂತಂದರೆ ಡೈವರ್ಟ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಆ ರೀತಿಯಾದಂಥ ಕೆಲಸ ಏನಾದರೂ ಮಾಡೋದಕ್ಕೆ ಮುಂದಾದ್ರಾ ಗೊತ್ತಿಲ್ಲ. ಯಾಕೆಂತಂದರೆ ಅದು ನಾವು ಗಮನಿಸಿದಾಗ ಅದೇ ರೀತಿಯಾದಂಥ ಬೆಳವಣಿಗೆ ಕೂಡ ಆಗ್ತಾ ಇದೆ. ಅದು ಇನೋವಾವನ್ನು ತಕ್ಷಣ ಬೇಸ್ಮೆಂಟಿಗೆ ತೊಗೊಂಡೋಗ್ತಾರೆ. ಬೇಸ್ಮೆಂಟಿಗೆ ತೊಗೊಂಡೋಗಿ ಗೇಟನ್ನು ಲಾಕ್ ಮಾಡ್ತಾರೆ. ಯಾರನ್ನು ಕೂಡ ಒಳಗಡೆ ಹೋಗೋದಕ್ಕೆ ಬಿಡೋದಿಲ್ಲ. ಕೆಲವೇ ನಿಮಿಷಗಳಲ್ಲಿ ಇನೋವಾದಲ್ಲಿ ಹಿಂಬದಿಯ ಸೀಟ್ನಲ್ಲಿ ಕೂರಿಸ್ಕೊಂಡು ವಾಪಸ್ ಇನೋವಾ ಹೊರಗಡೆ ಬರುತ್ತೆ. ನಾವು ಇನೋವಾದಲ್ಲಿ ಯಾರಾದರೂ ಕರ್ಕೊಂಬರ್ತಿದ್ದಾರಾ ಇಲ್ವಾ ಅಂತೇಳಿ ಅಲ್ಲಿ ನಾವು ನೋಡಿದಾಗ ಇನೋವಾದಲ್ಲಿ ಯಾರೂ ಕಾಣಿಸ್ತಿಲ್ಲ. ಇಬ್ಬರು ಅಧಿಕಾರಿ ಒಬ್ಬರು ಬಿಟ್ಟರೆ, ಒಬ್ಬರು CRPC ಅವ್ರು ಬಿಟ್ಟರೆ ಬೇರೆ ಯಾರೂ ಇಲ್ಲ. ನೋಡಿ, ಈಗ ಬೇಕರಿ ಸರ್ಕಲ್ನತ್ತ ಈಗ ಸಾಕ್ತಾ ಇರುವಂಥ ದೃಶ್ಯವನ್ನು ಇಲ್ಲಿ ಗಮನಿಸ್ತಾ ಇದ್ದೀವಿ. ನಮ್ಮ ಕ್ಯಾಮ್ರಾಮ್ಯಾನ್ ಕೂಡ ಅದನ್ನು ಪ್ಯಾನ್ ಮಾಡಿ ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಲ್ಲಿಗೆ ಹೋಗ್ತಿದ್ದಾರೆ, ಏನು ಕಾರಣ ಅನ್ನೋದು ಇನ್ನಷ್ಟೇ ಕುತೂಹಲವಾಗಿ ಉಳಿದೆ. ಇನ್ನೂ ಅಪ್ಡೇಟ್ ಲಭ್ಯವಾಗಬೇಕು. ಇಡಿ ಅಧಿಕಾರಿಗಳು ತಮ್ಮ ಕಚೇರಿಗೆ ಕರೆದುಕೊಂಡು ಹೋಗುವಂಥ ಸಾಧ್ಯತೆಗಳು, ಶಾಂತಿನಗರದಲ್ಲಿರುವಂಥ ಶಾಂತಿನಗರ ಬಸ್ ಸ್ಟ್ಯಾಂಡ್ ಮೇಲ್ಭಾಗದಲ್ಲಿ ಇಡಿ ಕಚೇರಿ ಇದೆ, ಜಾರಿ ನಿರ್ದೇಶನಾಲಯಕ್ಕೆ ಸಂಬಂಧಪಟ್ಟಂಥ ಕಚೇರಿ ಇದೆ. ಅಲ್ಲಿಗೇನಾದರೂ ಕರ್ಕೊಂಡು ಹೋಗ್ತಿದ್ದಾರಾ? ಕುತೂಹಲ ಅಂತೂ ಇದ್ದೇ ಇದೆ. ಮತ್ತೊಂದು ಕಡೆ ಈಗ ಪ್ಯಾಲೇಸ್ ಗುಟ್ಟಳ್ಳಿ ಏನಿದೆ, ಆ ಒಂದು ರಸ್ತೆಯಲ್ಲಿ, ಆ ಒಂದು ಮಾರ್ಗದಲ್ಲಿ ಈಗ ಅದು ಹೋಗ್ತಾ ಇರುವಂಥದ್ದು. ಯಾರು ಏನು ಅನ್ನೋದು ಮಾತ್ರ ನೋಡಿ, ಇನ್ನು ಈಗಲೂ ಕೂಡ ಮುಖವನ್ನು ಮುಚ್ಚಿಕೊಂಡೇ ಹೋಗ್ತಿದ್ದಾರೆ. ಯಾಕೆ ಏನು ಅನ್ನೋದು ಮಾತ್ರ ಇನ್ನೂ ಗೊತ್ತಾಗ್ತಾ ಇಲ್ಲ. ಕಾರಣ ಏನಿರ್ಬೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ಒಂದು ಬ್ಯಾಂಕ್ಗೆ ಕರ್ಕೊಂಡು ಹೋಗ್ತಾರೆ ಸಂಬಂಧಪಟ್ಟಂಥವ್ರನ್ನು, ಅಥವಾ ಇಡಿ ಅಧಿಕಾರಿಗಳು ದಾಳಿ ನಡೆಸುವ ಸಂದರ್ಭದಲ್ಲಿ ಯಾರು ಜೊತೆಯಲ್ಲಿ ಕರ್ಕೊಂಬಂದಿದ್ರಾ ಅನ್ನೋದು ಕುತೂಹಲ ಇದ್ದೇ ಇದೆ. ಸೊ ಹಾಗಾಗಿ ಇದನ್ನು ಗಮನಿಸೋದಾದರೆ ಮನೇಲಿದ್ದಂಥವರು ಒಂದು 7-8 ಜನ ಇದ್ದರು. ಅದರಲ್ಲಿ ಯಾರು ಒಬ್ಬರನ್ನ ಕರ್ಕೊಂಡು ಹೋಗ್ತಿದ್ದಾರಾ? ಅವರ ನಾಗೇಂದ್ರ ಅವರ ಆಪ್ತರು ಕೂಡ ಇದ್ದರು. ಆಪ್ತ ಕೂಡ ನಿವಾಸದಲ್ಲೇ ಇದ್ದರು. ಆಪ್ತನ ಏನಾದರೂ ಕರ್ಕೊಂಡು ಹೋಗ್ತಾರೆ. ಯಾಕಂದರೆ ಯಾರು ಅಂತೇಳಿ ಗೆಸ್ ಕೂಡ ಮಾಡೋದಕ್ಕಾಗ್ತಾ ಇಲ್ಲ. ಯಾರು ಅನ್ನೋದು ಇನ್ನೂ ಗೆಸ್ಸಿಂಗ್ ಮಾಡೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ಪುಲ್ಲವರನ್ನು ಹಾಕಲಾಗಿದೆ. ಪುಲ್ಲವರನ್ನು ಹಾಕಿ ಕಂಪ್ಲೀಟ್ ಕ್ಲೋಸ್ ಮಾಡಿದ್ದಾರೆ. ಕಂಪ್ಲೀಟ್ ಕ್ಲೋಸ್ ಮಾಡಿ ಹಿಂಬದಿಯ ಸೀಟಲ್ಲಿ ನೋಡಿ, ಆ ಒಂದು ಅಪಾರ್ಟ್ಮೆಂಟ್ನ ಫ್ಲ್ಯಾಟಿಂದ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಇನೋವಾದಲ್ಲಿ ಸೆಂಟ್ರಲ್ ಯಾರಾದರೂ ಕೂತಿದ್ರಾ ಅಂತೇಳಿ ಗಮನಿಸಿದಾಗ ಯಾರೂ ಇರಲಿಲ್ಲ. ಆದರೆ ಒಬ್ಬರು CRPF ಮಹಿಳಾ ಸಿಬ್ಬಂದಿ ಬಿಟ್ಟರೆ, ಒಬ್ಬರು ಇಡಿ ಅಧಿಕಾರಿಗಳು ಒಬ್ಬರು ಬಿಟ್ಟರೆ ಬೇರೆ ಯಾರು ಕೂಡ ಕಾಣಿಸೋದಕ್ಕೆ ಸಿಗಲಿಲ್ಲ. ಆದರೆ ಹಿಂಬದಿಯ ಸೀಟಲ್ಲಿ ಕಂಪ್ಲೀಟ್ ಮಲಗಿರ್ತಾರೆ. ಹಿಂಬದಿಯ ಸೀಟಲ್ಲಿ, ರೇರ್ ಸೀಟಲ್ಲಿ ಮಲಗಿರ್ತಾರೆ. ಅದನ್ನು ನೋಡಿ, ಈಗ ಗಮನಿಸ್ಬೋದು ಅಲ್ಲಿ. ಈಗ ಗುಟ್ಟಳ್ಳಿ ಬರೀ ಈಗ ಈ ಒಂದು ವಾಹನ ಇಡಿ ಅಧಿಕಾರಿಗಳು ತಂದಿದಂಥ ಖಾಸಗಿ ವಾಹನ ಏನಿದೆ, ಆ ಖಾಸಗಿ ವಾಹನದಲ್ಲಿ ಈಗ ಹೋಗ್ತಾ ಇರುವಂಥದ್ದು. ಈಗ ನನ್ನ ಜೊತೆ ನಮ್ಮ ಕ್ರೈಮ್ ರಿಪೋರ್ಟರ್ ನಾಗರಾಜ್ ಕೂಡ ಇದ್ದಾರೆ. ನಾಗರಾಜ್, ಈ ಒಂದು ಬೆಳವಣಿಗೆಯನ್ನು ಗಮನಿಸಿದ್ರೆ ಏನು ಅನಿಸ್ತಾ ಇದೆ? ಯಾರು ಇರ್ಬೋದು ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಾ ಇದೆ ನಿಮಗೆ? ಖಂಡಿತ ನಾಗೇಂದ್ರ, ಏನು ಇದು ನಾಗೇಂದ್ರ ಅವರ ಆಪ್ತರಲ್ಲಿ ಒಬ್ಬರಾಗಿರೋ ಸಾಧ್ಯತೆ ದಟ್ಟವಾಗಿರ್ತಕ್ಕಂಥದ್ದು. ಯಾಕಂತಂದರೆ ಈ ಒಂದು ಹಂತದಲ್ಲಿ ಅವರನ್ನು ಒಟ್ಟಿಗೆ ಒಂದೇ ಮನೆಯಲ್ಲಿಟ್ಟು ವಿಚಾರಣೆಯನ್ನು ಮಾಡಿದ್ರೆ ಇವರು ಒಬ್ಬರೊಬ್ಬರು ಏನು ಒಬ್ಬರ ಮುಂದೆ ಒಬ್ಬರು ಸರಿಯಾಗಿ ಮಾಹಿತಿಯನ್ನು ಹೊರಗಡೆ ಹಾಕಲ್ಲ ಅನ್ನೋ ಕಾರಣಕ್ಕೆ ಇಲ್ಲಿಂದ
ಇಡಿ ಕಚೇರಿ ಏನಿದೆ ಶಾಂತಿನಗರದ ಬಳಿ ಅಲ್ಲಿಗೆ ಕರೆದುಕೊಂಡೋಗಿ ವಿಚಾರಣೆಯನ್ನು ಮಾಡೋಣ. ಇಲ್ಲೊಂದಷ್ಟು ಅಧಿಕಾರಿಗಳು ನೀವು ನೋಡ್ತಾ ಇರ್ಬೋದು, ದೃಶ್ಯಾವಳಿಗಳಲ್ಲಿ ಕಾಣಿಸ್ತಾ ಇರೋ ಇದರಲ್ಲಿ ಇಲ್ಲಿಗೆ ಏನು ನಾಗೇಂದ್ರ ಅವರ ಮನೆ ಮೇಲೆ ದಾಳಿಯನ್ನು ಮಾಡಲಿಕ್ಕೆ ಬೆಳಗ್ಗೆ ಬಂದಂಥ ಅಧಿಕಾರಿಗಳಲ್ಲಿ ಎಲ್ಲರೂ ಅಧಿಕಾರಿಗಳಿಲ್ಲ, ಕೇವಲ ಒಬ್ಬ ಅಧಿಕಾರಿ ಅಷ್ಟೇ ಮುಂದ್ಗಡೆ ಕೂತ್ಕೊಂಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇದನ್ನು ಗಮನಿಸ್ತಾ ಇದ್ರೆ ಈ ಒಬ್ಬ ಏನು ನಾಗೇಂದ್ರ ಆಪ್ತ ಅಲ್ಲಿದ್ದ ಅಥವಾ ಪಿ ಎ ಹರೀಶ್ ಅಂತ ಹೇಳಿದ್ರು ಅವರನ್ನು ಕರೆದುಕೊಂಡು ಹೋಗ್ತಾರೋ ಸಾಧ್ಯತೆ ಇದ್ದು ಇವರನ್ನು ತೆಗೆದುಕೊಂಡೋಗಿ ಇಡಿ ಕಚೇರಿಯಲ್ಲಿ ವಿಚಾರಣೆ ಮಾಡುವುದು, ಜೊತೆಗೆ ನಾಗೇಂದ್ರ ಅವರ ವಿಚಾರಣೆಯನ್ನು ಇಲ್ಲಿ ಮಾಡುವಂಥದ್ದು. ಈ ವೇಳೆಯಲ್ಲಿ ಒಂದಷ್ಟು ಕ್ಲಾರಿಟಿ ಇಡಿ ಅಧಿಕಾರಿಗಳಿಗೆ ಸಿಗೋ ಸಾಧ್ಯತೆ ಇರೋದ್ರಿಂದ ಈ ರೀತಿಯ ಒಂದು ಪ್ಲಾನ್ಗೆ ಮುಂದಾಗಿರೋ ಸಾಧ್ಯತೆ ಇರತಕ್ಕಂಥದ್ದು. ಸದ್ಯಕ್ಕೆ ಒಬ್ಬ ವ್ಯಕ್ತಿಯನ್ನು ನಾಗೇಂದ್ರ ಅವರ ಮನೆಯಿಂದ ಕರೆದುಕೊಂಡು ನೇರವಾಗಿ ಹೋಗ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ನಾವು ಏನು ಕಾವೇರಿ ಜಂಕ್ಷನ್ ಹತ್ರ ಇರ್ತಕ್ಕಂಥದ್ದು, ಆದರೆ ಎಲ್ಲಿಗೆ ಕರೆದುಕೊಂಡು ಹೋಗ್ತಾರೆ, ಒಂದು ವೇಳೆ ಈತನ ಪಾತ್ರ ಏನಾದರೂ ಇದ್ದು ನೇರವಾಗಿ ಇಡಿ ವಿಶೇಷ ನ್ಯಾಯಾಲಯ ಸಿಟಿ ಸಿವಿಲ್ ಕೋರ್ಟ್. ನಾಗರಾಜ್ ನೋಡಿ, ಈಗ ಇಡಿ ಅಧಿಕಾರಿಗಳು ಒಬ್ಬರೇ ಇದ್ದಾರೆ, CRPF ಮಹಿಳಾ ಸಿಬ್ಬಂದಿ ಇದ್ದಾರೆ. ಮಹಿಳಾ ಸಿಬ್ಬಂದಿ ಇದ್ದಾರೆ ಅಂತ ಗಮನಿಸಿದಾಗ ಯಾರು ಇರ್ಬೋದು? ಯಾಕಂದರೆ ಹಿಂದೆಗಡೆ ಒಂದು ದೊಡ್ಡದಾದಂಥ ಒಂದು ಬ್ಯಾಗ್ ಕೂಡ ಇದೆ. ನಮಗೆ ನಮ್ಮ ಕ್ಯಾಮ್ರಾಮನ್ಗೆ ಹೇಳ್ತೀನಿ, ಅದನ್ನು ಬ್ಯಾಗನ್ನು ಕೂಡ ತೋರಿಸೋದಕ್ಕೆ ಅದು ಇಡಿ ಅಧಿಕಾರಿಗಳಿಗೆ ಸಂಬಂಧಪಟ್ಟಿದ್ದ ಅಲ್ವಾ ಅನ್ನೋದು ಗೊತ್ತಿಲ್ಲ. ಆದರೆ ನಾವು ಒಳಗಡೆ ಹೋಗಬೇಕಾದ್ರೆ ಈ ಒಂದು ಇನೋವಾ ವಾಹನವನ್ನು ಗಮನಿಸಿದಾಗ ಈ ಒಂದು ಬ್ಯಾಗ್ ಇರಲಿಲ್ಲ. ಆದರೆ ಹೊರಗಡೆ ಬರುವಂಥ ಸಂದರ್ಭದಲ್ಲಿ ಬ್ಯಾಗ್ ಕೂಡ ಇದೆ. ಮನೆಯಲ್ಲಿ ಒಂದಷ್ಟು ದಾಖಲಾತಿಗಳನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಇಡಿ ಅಧಿಕಾರಿಗಳು. ಅದರ ಸಮೇತವಾಗಿ ಏನಾದರೂ ಹೋಗ್ತಿದ್ದಾರಾ? ಯಾಕೆಂದರೆ ನೋಡಿ, ಇನ್ನೂ ಕೂಡ ಒಂದು ತಪ್ಪು ಮಾಡಿಲ್ಲ ಅನ್ನೋದಾಗಿದ್ದರೆ ಮುಖವನ್ನು ಮುಚ್ಚಿಕೊಂಡು ಹೋಗುವಂಥ ಕೆಲಸಗಳಾಗ್ತಾ ಇರಲಿಲ್ಲ. ಆದರೆ ಯಾವ ಕಾರಣಕ್ಕೋಸ್ಕರ ಇಲ್ಲಿ ಪುಲ್ಲೋವರ್ನ ಮೂಲಕ ಮುಖವನ್ನು ಮುಚ್ಚಿಕೊಂಡು ಹೋಗ್ತಿದ್ದಾರೆ, ಯಾರು ಹೋಗ್ತಿದ್ದಾರೆ ಅನ್ನೋದು ಇಲ್ಲ ಸದ್ಯದ ಕುತೂಹಲ. ಈಗ ಪ್ಯಾಲೇಸ್ ಗುಟ್ಟಹಳ್ಳಿ ಬಳಿ ಇದ್ದಾರೆ, ಆದರೂ ಕೂಡ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಯಾರು ಅನ್ನೋದು ಮಾತ್ರ ಇನ್ನೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಆದರೆ ಮುಖವನ್ನು ಮುಚ್ಚಿಕೊಂಡು ಈಗ ಈ ರೀತಿಯಾಗಿ ಹೈಡ್ ಮಾಡಿಕೊಂಡು ಕರ್ಕೊಂಡು ಹೋಗೋದಕ್ಕೆ ಪ್ರಮುಖವಾದಂಥ ಕಾರಣಗಳು ಏನು ಅನ್ನೋದು ಇನ್ನಷ್ಟೇ ಅಪ್ಡೇಟ್ ಸಿಗಬೇಕು. ಈಗ ಪ್ರಮುಖವಾಗಿ ನಾವು ಗುಟ್ಟಹಳ್ಳಿಯಿಂದ ಚಾಲುಕ್ಯ ಸರ್ಕಲ್ನ ಮಾರ್ಗವಾಗಿ ತೆರಳ್ತಾ ಇರುವಂಥ ನೇರ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀವಿ. ನೋಡಿ, 20 ಕಡೆ ದಾಳಿ ಮಾಡಿರುವಂಥ ಇಡಿ ಅಧಿಕಾರಿಗಳು ಎಲ್ಲಿಯೂ ಕೂಡ ಯಾರನ್ನು ಕೂಡ ಈ ರೀತಿಯಾಗಿ ಕರೆದುಕೊಂಡು ಹೋಗಿದ್ದು ನಮ್ಮ ಗಮನಕ್ಕೆ ಬರಲಿಲ್ಲ, ಎಲ್ಲೂ ಕೂಡ ಗಮನಕ್ಕೆ ಬಂದಿಲ್ಲ. ನಾಗೇಂದ್ರ ಅವರ ನಿವಾಸದಲ್ಲೇ ಇದ್ದಾರೆ ಅನ್ನೋದು ಈಗ ಮಾಹಿತಿ. ನಾಗೇಂದ್ರ ಅಲ್ಲ ಅನ್ನೋದಾಗಿದ್ದರೆ ಈಗ ಈ ಕಾರ್ನಲ್ಲಿ ಕರೆದುಕೊಂಡು ಹೋಗ್ತಿರೋದು ಅದು ಈ ರೀತಿಯಾಗಿ ಹೈಡ್ ಮಾಡಿಕೊಂಡು ಕರೆದುಕೊಂಡು ಹೋಗ್ತಿರೋದು ಯಾರನ್ನ, ಎಲ್ಲಿಗೆ ಕರೆದುಕೊಂಡು ಹೋಗ್ತಿದ್ದಾರೆ ಅನ್ನೋದು ಮಾತ್ರ ಇನ್ನೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಈಗ ನಮಗೆ ಸಿಕ್ಕಿರುವಂಥ ಅಪ್ಡೇಟ್ ಪ್ರಕಾರ ಈ ಕಾರ್ನಲ್ಲಿರೋದು ನಾಗೇಂದ್ರ ಅಲ್ಲ ಅನ್ನೋದು ಸ್ಪಷ್ಟವಾಗಿ ಸಿಕ್ಕಿರುವಂಥ ಮಾಹಿತಿ. ಹಾಗಾದರೆ ಕಾರ್ನಲ್ಲಿ ನಾಗೇಂದ್ರ ಅಲ್ಲ ಅನ್ನೋದಾದರೆ ಕಾರ್ನಲ್ಲಿರೋದು ಯಾರು ಅನ್ನೋದು ಕುತೂಹಲ ಇದೆ. ಯಾಕೆಂದರೆ ನಿವಾಸದ ಮೇಲೆ, ಅಂದರೆ ಡಾಲರ್ಸ್ ಕಾಲೋನಿಯಲ್ಲಿರುವಂಥ ನಾಗೇಂದ್ರ ಅವರ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದಾಗ ನೋಡಿ, ಅಲ್ಲಿ ಆ ಸಂದರ್ಭದಲ್ಲಿ ನಾಗೇಂದ್ರ ಅವರ ಪತ್ನಿ, 2 ಮಕ್ಕಳು, ಅವರ ಆಪ್ತರು, ಅದರ ಜೊತೆಯಲ್ಲಿ ಶಾಸಕರ PA ಕೂಡ ಇದ್ದರು, PA ಆದಂಥ ಹರೀಶ್ ಇದ್ದರು. ಶಾಸಕರ PA ಹರೀಶ್ ಏನಾದರೂ ಇದ್ದಾರಾ ಈ ಒಂದು ಕಾರ್ನಲ್ಲಿ? ಯಾಕೆಂದರೆ ನಾಗರಾಜ್ ಕೂಡ ನಮ್ಮ ಕ್ರೈಮ್ ರಿಪೋರ್ಟರ್ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು, ಶಾಸಕರ PA ಹರೀಶ್ ಜೊತೆಗೆ ನಾಗೇಂದ್ರ ಎಲ್ಲರೂ ಕೂಡ ಮನೆಯಲ್ಲೇ ಇದ್ದಂಥ ಸಂದರ್ಭದಲ್ಲಿ ಇಬ್ಬರನ್ನು ಕೂಡ ಒಟ್ಟಿಗೆ ಮುಖಾಮುಖಿ ಕೂರಿಸಿ ವಿಚಾರಣೆಯನ್ನು ಮಾಡೋದಕ್ಕಾಗೋದಿಲ್ಲ, ಪ್ರಶ್ನೆಗಳನ್ನು ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಅವರನ್ನು ಕಚೇರಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಅವರ ವಿಚಾರಣೆ ಮಾಡುವ ಸಾಧ್ಯತೆ ಕಂಡು ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಕಾರ್ನಲ್ಲಿ ಇರೋದು PA ಹರೀಶ್ ಇರಬಹುದಾ ಅನ್ನುವ ಅನುಮಾನ ವ್ಯಕ್ತವಾಗ್ತಾ ಇದೆ. ಯಾರು ಅನ್ನೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ಈಗ ನಮಗೆ ವಿಂಡ್ಸರ್ ಮ್ಯಾನರ್ ಅಂಡರ್ ಪಾಸ್ ಏನಿದೆ, ಆ ವಿಂಡ್ಸರ್ ಮ್ಯಾನರ್ ಹೋಟೆಲ್ನ ಅಂಡರ್ ಪಾಸ್ನಲ್ಲಿ ತೆರಳ್ತಾ ಇದ್ದಾರೆ. ನೋಡಿ, ಇಲ್ಲಿ ನೇರವಾಗಿ ತೆರಳಿದ್ರೆ ಚಾಲುಕ್ಯ ಸರ್ಕಲ್ ಕಡೆ ಹೋಗ್ತಾರೆ, ರೈಟ್ಗೆ ಗಾಡಿಯನ್ನು ಟರ್ನ್ ಮಾಡಿದೆ ಆದರೆ ಶಿವಾನಂದ ಸರ್ಕಲ್ ಕಡೆ ಹೋಗುವಂಥ ಸಾಧ್ಯತೆಗಳು ಕಂಡು ಬರುತ್ತೆ. ಆದರೆ ಇಲ್ಲಿ ನಾಗೇಂದ್ರ ಅವರನ್ನು ನಿವಾಸದಲ್ಲೇ ಬಿಟ್ಟು ಈಗ ಒಬ್ಬ ವ್ಯಕ್ತಿಯನ್ನು ಈ ರೀತಿಯಾಗಿ ಹೈಡ್ ಮಾಡಿಕೊಂಡು ಕರೆದುಕೊಂಡು ಹೋಗ್ತಿದ್ದಾರೆ ಅಂತಂದರೆ ಒಂದಷ್ಟು ಕುತೂಹಲಗಳು ಸಾಮಾನ್ಯವಾಗಿ ಹುಟ್ಟುಕೊಳ್ಳುತ್ತೆ. ಸೊ ನೋಡಿ, ಅಲ್ಲಿ ಇನೋವಾ ಕಾರ್ನಲ್ಲಿ ಹೋಗ್ತಿದ್ದಾರೆ, ನೋಡಿ ಸ್ಟ್ರೇಟ್ ಆಗಿ ಹೋಗ್ತಿದ್ದಾರೆ, ಚಾಲುಕ್ಯ ಸರ್ಕಲ್ ಹೋಗ್ತಾರೆ, ಚಾಲುಕ್ಯ ಸರ್ಕಲ್ ಮಾರ್ಗವಾಗಿ ಶಾಂತಿನಗರಕ್ಕೆ ಹೋಗುವಂತ ಸಾಧ್ಯತೆಗಳು ಇಲ್ಲಿ ಕಂಡು ಬರ್ತಾ ಇದೆ. ಅಂದ್ರೆ ಶಾಂತಿನಗರಕ್ಕೆ ಹೋಗಿದ್ದೆ ಆದ್ರೆ ಅಲ್ಲಿ ಪ್ರಮುಖವಾಗಿ ಶಾಂತಿನಗರದಲ್ಲಿ ಜಾರಿ ನಿರ್ದೇಶನಾಲಯ ಕಚೇರಿ ಇದೆ. ಆ ಕಚೇರಿಯಲ್ಲಿ ಅದನ್ನ ಹೆಚ್ಚಿನ ವಿಚಾರಣೆಗೆ ಪಡಿಸಬಹುದು. ಯಾಕಂದ್ರೆ ನಮ್ಮ ಕ್ರೈಮ್ ರಿಪೋರ್ಟರ್ ನಾಗರಾಜ್ ಹೇಳ್ತಾರೆ, ಒಂದು ನಿವಾಸದಲ್ಲಿ ಎಲ್ಲರೂ ಇದ್ದಾಗ ಎಲ್ಲರನ್ನು ಕೂಡ ಸಕ್ಷಮ ವಿಚಾರಣೆ ನಡೆಸೋದು ಕಷ್ಟಕರ ಆಗುತ್ತೆ.
ಯಾಕಂದ್ರೆ ಮಾಜಿ ಸಚಿವ ನಾಗೇಂದ್ರ ಅವರು ಕೂಡ ಮನೆಯಲ್ಲೇ ಇದ್ರು, ಅವರ ಪತ್ನಿ ಕೂಡ ಮನೆಯಲ್ಲೇ ಇದ್ರು, ಇಬ್ರು ಮಕ್ಕಳು ಕೂಡ ಮನೆಯಲ್ಲೇ ಇದ್ರು, ಅವರ PA ಹರೀಶ್ ಕೂಡ ಮನೆಯಲ್ಲೇ ಇದ್ರು, ಮನೆ ಕೂಡ ಕೆಲಸ ಮನೇಲೇ ಇದ್ರು, ಅವರ PA ಹರೀಶ್ ಕೂಡ ಮನೇಲೇ ಇದ್ರು, ಮನೆ ಕೆಲಸದವರು ಕೂಡ ಮನೇಲೇ ಇದ್ದಂಥ ಸಂದರ್ಭದಲ್ಲಿ PA ಹರೀಶ್ಗೆ ಒಂದಷ್ಟು ಇನ್ಫಾರ್ಮೇಶನ್ಗಳು ಇದ್ದೇ ಇರುತ್ತೆ. ಹಾಗಾಗಿ ಆಪ್ತ ವಲಯದಲ್ಲಿ ಇರುವಂಥ ಒಬ್ಬ ಫಸ್ಟ್ ಕಾಂಟ್ಯಾಕ್ಟ್ ಅಲ್ಲಿ ಯಾರು ಇರ್ತಾರೆ ಅಂತ ಗಮನಿಸಿದಾಗ ಅವರು ಹರೀಶ್ ಅನ್ನೋದು ಕೂಡ ಗೊತ್ತಾಗುತ್ತೆ. ಈಗ ಅವರ ಕಾರ್ ಏನಿದೆ ಚಾಲುಕ್ಯ ಸರ್ಕಲ್ ಬಳಿ ಬಂದಿದೆ. ಚಾಲುಕ್ಯ ಸರ್ಕಲ್ ಬಳಿ ಈಗ ಕಾರ್ ಕೂಡ ನಿಂತಿರುವಂಥದ್ದು. ಇನ್ನೇನು ಇಲ್ಲಿಂದ ಚಾಲುಕ್ಯ ಸರ್ಕಲ್ನಿಂದ ನೇರವಾಗಿ ಮುಂದಕ್ಕೆ ಅಲ್ಲಿಂದ ಶಾಂತಿನಗರಕ್ಕೆ ಹೋಗುವಂಥ ಸಾಧ್ಯತೆಗಳಿರುತ್ತೆ. ಯಾಕೆಂದರೆ ಮತ್ತೊಂದು ಕಡೆ ಯೂನಿಯನ್ ಬ್ಯಾಂಕ್ಗೆ ಹೋಗುವಂಥ ಸಾಧ್ಯತೆ ತೀರಾ ಕಡಿಮೆ. ಯೂನಿಯನ್ ಬ್ಯಾಂಕ್ಗೆ ಆಲ್ರೆಡಿ ಅಲ್ಲಿ ಒಂದಷ್ಟು ಜನ ಬಂದು ಸೇರಿದ್ದಾರೆ. ಯೂನಿಯನ್ ಬ್ಯಾಂಕ್ನಲ್ಲೂ ಕೂಡ ಒಂದಷ್ಟು ಜನ ಇಡಿ ಅಧಿಕಾರಿಗಳು ಹೋಗಿ ಅಲ್ಲಿ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕ್ತಿದ್ದಾರೆ. ಸುಚಿಸ್ಮಿತಾ ಏನಿದ್ದಾಳೆ ಆ ಒಂದು ಯೂನಿಯನ್ ಬ್ಯಾಂಕ್ನ ಮ್ಯಾನೇಜರ್, ಅವರಿಂದಲೂ ಕೂಡ ಒಂದಷ್ಟು ಇನ್ಪುಟ್ಸನ್ನು ಕೂಡ ಕಲೆಕ್ಟ್ ಮಾಡ್ತಿದ್ದಾರೆ. ಹಾಗಾಗಿ ಇಡಿ ಅಧಿಕಾರಿಗಳು 20 ಕಡೆ ದಾಳಿಯನ್ನು ಮಾಡಿದ್ರು.